ದಾವಣಗೆರೆಯಲ್ಲಿ ಕೆಲವು ಮೈನಾರಿಟಿ ಅಂದರೆ ಸ್ವಲ್ಪ ಕೆಲವು ಮುಸ್ಲಿಮ್ಸ್ ಮಾತ್ರ ವಾಪಸ್ ಮಾಡ್ತಾರೆ, ಈಗಲೂ ವಾಪಸ್ ಮಾಡ್ತಾರೆ. ನಾವು ನಾಮಿನೇಷನ್ ವಾಪಸ್ ತಗೊಳೋದಿಲ್ಲ, ಅವ್ರ ಎಗ್ನೆಸ್ಟೇ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರನ್ನೇನು ಹೇಗೆ ಈಗ ಎಲ್ಲರೂ ಪರಿಚಯ ಇದ್ದಾರೆ. ನಾನು ಇವತ್ತು ಬಿ ಫಾರಮ್ ಫೈನಲ್ ಆಗಿದೆ. ನಾಳೆ ನಾಡೋದ್ರಲ್ಲಿ ಮತ್ತೆ ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ನಿನ್ನೆನೂ AICC ಅವರು ಅದನ್ನೇ ಮಾಡಿದರು, KPCC ಅವರು ಅದನ್ನೇ ಮಾಡಿದರು. ಎಲ್ಲ ಮೈನಾರಿಟಿ ಲೀಡರ್ಸ್ಗಳು ಎಲ್ಲರೂ ಬಂದಿದ್ದರು, ಮೈನಾರಿಟಿ MLAs ಇದ್ದರು. ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟು ಚುನಾವಣೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ನಾವು ಅವ್ರ ಜವಾಬ್ದಾರಿ ಕೊಟ್ಟಿದ್ವಿ. AICC ಅವರು ಸಮರ್ಥನ ಈಗ ಶಿವಶಂಕರಪ್ಪನವ್ರ ಮಕ್ಕನೂ AICC ನೋಡಿದೆ. ಶಿವಶಂಕರಪ್ಪನವರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದವರು, ದುಡಿದಿರೋದು. ಆ ನಿಟ್ಟಿನಲ್ಲಿ ಅವರು ಮತ್ತು ಸೂಕ್ತವಾದಂಥ ಗೆಲ್ಲೋ ಅಭ್ಯರ್ಥಿ ಆಗಬೇಕು ಅಂತ ದೃಷ್ಟಿಕೋನದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಇದ್ದರು. ಎಲ್ಲ ಲೀಡರ್ಸ್ಗಳು ಎಲ್ಲರ ಸಮ್ಮುಖದಲ್ಲಿ ಒಂದು ಸಂಧಾನ ಮಾಡಿ ಕೊನೆಗೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಿಂದೆ 3 ವರ್ಷದ ಹಿಂದೆ ಜಬ್ಬರ್ ಅವರಿಗೆ ಅವಾಗ ಕೇಳಿದರು. ಅವಾಗ ನಾವು ಅವ್ರಿಗೆ ಜಬ್ಬರಿಗೆ ಇದು ಮಾಡಿ MLC ಮಾಡಬೇಕು ಅಂತ ಸಿದ್ದರಾಮಯ್ಯನವರು SM ಕೃಷ್ಣ ಅವರಿದ್ದಾಗ ಕೇಳಿದ್ವಿ. ಅದು ನಾವು ಒಪ್ಕೊಂಡು ಅವ್ರು MLC ಮಾಡಿದ್ವಿ. ಅವಾಗ ಎಲ್ಲರೂ ಬಂದು ಕೊಟ್ಟಿದ್ದಾರೆ, ಜಬ್ಬರು ಕೊಟ್ಟಿದ್ದಾರೆ. ಏನಪ್ಪ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಬಂಡಾಯ ಅಸಮಾಧಾನ ಇಲ್ಲ, ಇದ್ರೂ ಕೂಡ ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸ ನಿಮಗಿದೆ? ಸಂಪೂರ್ಣ ವಿಶ್ವಾಸ ಐತಿ. ಯಾರೇನು ಹೊಸಬ್ರಲ್ಲ ಮರೆಯ. ಒಂದು ಸ್ವಲ್ಪ ಎಲೆಕ್ಷನ್ ಬಂದ ಮತ್ತು ಎಲ್ಲರಿಗೂ ಆಸೆ ಇರ್ತೈತಿ. ಎಲ್ಲರೂ ನಾನು MLA ಆಗ್ಬೇಕು, ನಾನು ಶಾಸಕರಾಗಬೇಕು ಅಂತ ಎಲ್ಲರೂ ಇರ್ತಾರೆ. ಆ ನಿಟ್ಟಿನಾಗ ಕೇಳಿದ ತಪ್ಪೇನೈತಿ? ಒಂದು ಟಿಕೆಟಪ್ಪ. ಈಗ ನನಗೂ ಕೇಳಿದ್ರು, ನಿಮ್ಮ ಇಟ್ ಲೆಫ್ಟ್ ಟು ದಿ ಹೈಕಮಾಂಡ್ ಅಂದೆ. ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ಕೇಳ್ರಿ ಅಂದೆ. ಆ ನಿಟ್ಟಿನಲ್ಲೇ ಎಲ್ಲರೂ ಸೇರಿ ನಾವು ನಿರ್ಧಾರ ಬರ್ತೀನಿ ಅಂತ ಹೇಳಿದರು. ಅವರು ಕೇರಳಕ್ಕೆ ನಾವು ಹೋಗ್ಬೇಕು ಅಂದರು. ಕೇರಳಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಬರಲಿಕ್ಕೆ ಕೇಳಿದರು. ನಾನು ಹೇಳಿದೆ, ಆಯಿತು ಕೇರಳದಾಗ ಕರೆದಾರ, ಅದನ್ನು ನೋಡ್ಕೊಂಡು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು. ನಾಮಪತ್ರ ಸಲ್ಲಿಸಲಿಕ್ಕೆ ಇಲ್ಲಿಗೆ ಬಂದು ಇಲ್ಲಿ ನಾಮಪತ್ರ ಸಲ್ಲಿಸಿ ಆಮೇಲೆ ಬಾಗಲಕೋಟೆಗೆ ಈಗ ಮುಖ್ಯಮಂತ್ರಿಗಳು ನನ್ನ ಅಂದಾಜು 11:30ಗೆ ಬರ್ತಾರೆ. 11:30-12ಕ್ಕೆ ನಮ್ಮದು ಮೆರವಣಿಗೆ ಪ್ರಾರಂಭ ಮಾಡ್ತೀವಿ. ಬಂದು ಜಾಯ್ನ್ ಆಗ್ತಾರೆ. ಇಲ್ಲಾಂದರೆ ಡೈರೆಕ್ಟ್ ನಾಮಪತ್ರ ಬರೋದಿಲ್ಲ. ನಾಮಪತ್ರ ದೇವಸ್ಥಾನದಿಂದ ಬೆಳಗ್ಗೆ ಪ್ರಾರಂಭ ಮಾಡ್ತಾರೆ. ಮೆರವಣಿಗೆ ಮುಖಾಂತರ ನಾಮಪತ್ರ ಸಲ್ಲಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಾವಾಗ ಬರ್ತಾರೆ ಟೈಮ್ ನೋಡ್ಕೊಂಡು ಎರಡು ಪಕ್ಷದ್ದು ಒಂದೇ ಟೈಮ್ ಆಗುತ್ತೆ ಸರ್. ದೇವಸ್ಥಾನದಿಂದಲೇ ಮಾಡ್ತಾ ಇದ್ದಾರೆ. ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಹಾಕವು, ಹಿಂದೆ ಮುಂದೆ ಹಾಕವು. ಅದು ಪೊಲೀಸ್ನವ್ರು ಮ್ಯಾನೇಜ್ ಮಾಡ್ತಾರೆ. ಇದನ್ನು ಹೊಸ್ತಲ್ಲ. ಸರ್, ಈಗ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಳೆ ನಾಮಿನೇಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ರಾಜ್ಯ ಸಂಧಾನಕ್ಕೆ ಯಾವುದೇ ನಾಯಕರು ಬರಬೇಡಿ ಅಂತಲೂ ಹೇಳಿದ್ದಾರೆ ಸರ್. ಸಾದಿಕು ನಮ್ಮ ಪಕ್ಷದವರೇ, ಏನು ಹೊಸೊಬ್ರು ಅಲ್ಲ. ಅವ್ರನ್ನೂ ಕುಂದಿಸ್ಕೊಂಡು ಅವ್ರಿಗೂ ನಾನು ಫೋನ್ ಮಾಡಿದ್ದೆ, ಎತ್ತಿಲ್ಲ. ಒಂದು ಸ್ವಲ್ಪ ಸಿಟ್ಟಿನಾಗಿರ್ತಾರೆ. ನಾಳೆ ಮಾತಾಡ್ತೀನಿ, ಏನಂತ ಕೇಳ್ತೀನಿ. ಯಾಕಂದ್ರೆ ಅವ್ರ ತಮ್ಮನೇ ಬ್ಲಾಕ್ ಅಧ್ಯಕ್ಷರದಾರ. ಅಯ್ಯೋ ಸಮಾಧಾನ